ನಮ್ಮ ನಿರ್ಮಾಪಕರು ಸಿಕ್ಬಿಟ್ರು ಇಲ್ಲಿ. ಅಲ್ಲಿ ಬಚ್ಚಿಡ್ಕೋತಿದಾರೆ, ಅವ್ರು ಡಯಟ್ ಮಾಡ್ತಾ ಇದಾರೆ. ಅವ್ರು ಸಣ್ಣ ಆದ್ಮೇಲೆ ಕ್ಯಾಮರಾ ಮುಂದೆ ಬರೋದಂತೆ. ಈಗ ನಾನು ಆಂಕರಿಂಗ್ ಮಾಡ್ತಾ ಇರೋದ್ರಿಂದ ನನಗೋಸ್ಕರ ಬರ್ತಾ ಇದಾರೆ ಅವರು ತೆರೆ ಮುಂದೆ. ತೆರೆ ಹಿಂದೆ ನಾವೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀವಿ. ನಮ್ಮ ಒಳ್ಳೆ ಕತೆ ಏನ್ ನಿಮಗೆ ತುಂಬಾ ಇಷ್ಟ ಆಗ್ತಾ ಇದೆ. ಎಲ್ಲಾದ್ರ ಹಿಂದೆ ನಮ್ಮ ನಿರ್ಮಾಪಕರ ಬರೀ ಹಣ ಹೂಡೋದಲ್ಲದೆ ಅದು ಬಿಟ್ಟು ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೂ ಬಹಳ ಮುತುವರ್ಜಿ ವಹಿಸುವಂತ ನಮ್ಮ ನಿರ್ಮಾಪಕರಿಗೆ ಕೊಡ್ತೀನಿ. ನೋಡೋಣ ಹೇಗ ಅನ್ಸ್ತಾ ಇದೆ ಮೇಡಮ್. ಇವರೇ ಮಾಡ್ತಾ ಇರೋದು ರಾಣಿ ಮದ್ವೆ. ನಿದ್ದೆ ಇಲ್ಲ, 4 ದಿವಸದಿಂದ ನಿದ್ದೆ ಬೇಕಾಗಿದೆ, ತುಂಬಾ ಇಂಪಾರ್ಟೆಂಟ್. ಅದೆಲ್ಲ ಕಾಣ್ತಾ ಇದೆ ಈಗ ಎಲ್ಲರ ಮುಖದ ಮೇಲೆ. ಅದ್ ಬಿಟ್ರೆ ಏನ್ ಅನ್ಸ್ತದೆ? ತುಂಬಾ ಖುಷಿ ಇದೆ. ಒಬ್ಳನ್ನ ಮದ್ವೆ ಮಾಡಿ ಕಳ್ಸ್ಕೊಟ್ಟೆ, ಈಗ ಇನ್ನೊಬ್ಳನ್ನ ಮದ್ವೆ ಮಾಡಿ ಕಳಿಸ್ಕೊಡ್ತಾ ಇದೀನಿ. ಇನ್ನೊಬ್ಳು ಮದ್ವೆ ಇನ್ನೊಂದ್ 6 ತಿಂಗಳಲ್ಲಿ ಮಾಡ್ತೀನಿ. ಈ ತರ ಪ್ರೋಸೆಸ್ ಅಲ್ಲಿ ಇದೀನಿ ಆಸ್ ಅ ಪ್ರೊಡ್ಯೂಸರ್. ಆನ್ಸರ್ ಕೊಟ್ಬಿಟ್ರು ಅವ್ರು, ಆಗ್ಲಿಂದ ಕೇಳ್ತಿದ್ರು ರತ್ನನ್ ಮದ್ವೆ. ಮೇಡಮ್ 6 ತಿಂಗಳ ಮೇಲೆ ಫಿಕ್ಸ್, 6 ತಿಂಗಳಲ್ಲಿ ಇನ್ನೊಂದ್ ಮದ್ವೆ ಫಿಕ್ಸ್. ಅಲ್ಲ ಅಂತ ಇದ್ದೇ ಇದೆ ಅಲ್ವಾ. ನಿನ್ ಕನ್ಸದು ನನ್ ಕನ್ಸಲ್ಲ, ಅದು ಅಣ್ಣಯ್ಯನ ಕನಸು. ತಂಗಿದೀರ್ನ ಮದ್ವೆ ಮಾಡ್ಸೋದು. ಸೊ ಹಾಗಾಗಿ ಅವನ್ ಕನ್ಸು ಅಂದ್ರೆ ನನ್ ಕನ್ಸು. ಸೊ ಹಾಗಾಗಿ ವೆರಿ ಸೂನ್ ರತ್ನನ್ ಮದ್ವೆ ಆಗತ್ತಾ ಇಲ್ವಾ, ಕತೆ ಏನು ಆಗ್ಬೇಕು, ಹಾಕ್ಸೋಣ. ಇಬ್ರು ಸೇರ್ಕೊಂಡು ಹಾಕ್ಸೋಣ. ಆಲ್ರೆಡಿ ಜನ ಬೇಜಾರ್ ಮಾಡ್ಕೊಂಡಿದ್ದಾರೆ. ದೊಡ್ಡ ಹುಡುಗಿನ ಮನೇಲಿ ಕೂರಿಸ್ಕೊಂಡು ಪಾಪ ಅಣ್ಣ ಇನ್ ಉಳ್ದಿದ್ದ ಹೆಣ್ಮಕ್ಳು ಮದ್ವೆ ಆಗ್ತಿದೆ ಅಂತ. ಬಟ್ ಏನ್ ಮಾಡೋದು, ಏನು ಇದು ಜಾತಕ ದೋಷ ಎಲ್ಲ ನಡೀತಾ ಇದೆ. ಆ ಜಾತಕ ದೋಷಕ್ಕೊಂದು ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಮಾಡ್ಸೋಣ.